ಜನನಿಂ ಶಾರದಾಂ ದೇವೀಂ ರಾಮಕೃಷ್ಣಂ ಪ್ರಭು ಜಗದ್ಗುರು ಪಾದಪದ್ಮೆ ತಯೋರ್ಷಿತ್ವ ಪ್ರಣಮಾಮಿ ನಮೋ ನಮೋ. ತ್ರಿಬಲ್ ಟಿ ಅಕಾಡೆಮಿ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ಗೆ ಎಲ್ರಿಗೂ ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತಯಾರು ಮಾಡಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಬೇಕು ಅಂತ ಅಂದ್ಕೊಂಡಿರೋ ಎಲ್ಲ ವಿದ್ಯಾರ್ಥಿಗಳಿಗೂ ತ್ರಿಬಲ್ ಟಿ ಅಕಾಡೆಮಿಯಿಂದ ಶುಭವನ್ನು ಹಾರೈಸ್ತಾ, ಈ ಶಿಕ್ಷಣ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಕಷ್ಟಕರ ಅಲೆಯನ್ನು ದಾಟುವ ಸಂದರ್ಭದಲ್ಲಿ ತ್ರಿಬಲ್ ಟಿ ಅಕಾಡೆಮಿ ಸದಾ ನಿಮ್ಮ ಜೊತೆಗಿರುತ್ತೆ. ಜೀವನದಲ್ಲಿ ಹುಟ್ಟಿದ ಮೇಲೆ ಏನಾದರೂ ಸಾಧನೆ ಮಾಡಬೇಕು, ಇಲ್ಲ ಅಂದರೆ ಮನುಷ್ಯ ಮತ್ತು ನಿರ್ಜೀವ ವಸ್ತುಗಳಿಗೂ ಯಾವುದೇ ಥರದ ವ್ಯತ್ಯಾಸ ಇಲ್ಲ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಸ್ವಾಮೀಜಿ ತಮ್ಮ ಹಾದಿಯುದ್ದಕ್ಕೂ ಭಾರತದ ತರುಣರನ್ನು ಉದ್ದೇಶಿಸಿ ಮಾತನಾಡ್ತಿದ್ರು. ಯಾಕಂತಂದರೆ ಸ್ವಾಮೀಜಿ ಗೊತ್ತಿತ್ತು, ಭಾರತ ಉನ್ನತ ಮಟ್ಟಕ್ಕೆ ತಲುಪಬೇಕಂದ್ರೆ ಅದು ಈ ದೇಶದ ತರುಣರಿಂದ ಮಾತ್ರ ಸಾಧ್ಯ ಅನ್ನೋದು ಅಂತ. ಈ ದೇಶದ ತರುಣರು ದುರ್ದೈವ ಏನು ಅಂದರೆ, ತಮ್ಮೊಳಗಿರುವಂಥ ಎಲ್ಲ ಶಕ್ತಿ ಸಾಮರ್ಥ್ಯವನ್ನು ತಾವು ಗುರುತಿಸ್ಕೊಳ್ಳೋದ್ರಲ್ಲಿ ದುರ್ಬಲರಾಗಿದ್ದಾರೆ. ತಮಗೆ ಆಗುವಂಥ ಎಲ್ಲ ಕೆಲಸಗಳು ತಮ್ಮ ಕೈಯಿಂದ ಮಾಡೋದಕ್ಕಾಗಲ್ಲ ಅಂತ ಇವತ್ತಿನ ತರುಣರು ಥಿಂಕ್ ಮಾಡೋದು ಈ ದೇಶದ ದುರ್ದೈವ ಸಂಗತಿ. ನೆನಪಿರಲಿ ಮಿತ್ರರೇ, ಭಾರತ ಸ್ವತಂತ್ರ ರಾಷ್ಟ್ರ ಆಗಿರೋದು ಭಾರತೀಯರ ನಿರಂತರ ಪ್ರಯತ್ನ ಮತ್ತು ಅವರ ಹೋರಾಟದಿಂದ ಮಾತ್ರ. ಯಾಕೆ ವಿಷಯ ಹೇಳ್ತಿದ್ದೀನಿ ಅಂತಂದರೆ, ನಮ್ಮಲ್ಲಿರುವ ತರುಣರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಒಂದು ಹೆಜ್ಜೆ ಹಿಂದೆ ಹೋಗ್ಬಿಡ್ತಾರೆ. ಆದರೆ ಆ ಪರೀಕ್ಷೆಯನ್ನು ಭೇದಿಸೋಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಮರ್ಥ್ಯಗಳು ನಮ್ಮ ತರುಣರಲ್ಲಿದೆ. ಸ್ವಾಮಿ ವಿವೇಕಾನಂದ ಹುಟ್ಟಿರ್ತಕ್ಕಂಥ ನಾಡಿನಲ್ಲಿ ನಾವು ನೀವು ಜೀವಿಸ್ತಿದ್ದೀವಿ. ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ಕಷ್ಟಕರ ಅಲೆಯನ್ನು ದಾಟಿ ನಿಲ್ಲುವಂಥ ಎಲ್ಲ ಶಕ್ತಿ ಸಾಮರ್ಥ್ಯಗಳು ನಮ್ಮಲ್ಲಿರುತ್ತೆ. ಅಂದಮೇಲೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಭೇದಿಸಬಲ್ಲ ಎಲ್ಲ ಶಕ್ತಿ ಸಾಮರ್ಥ್ಯ ಕೂಡ ನಮ್ಮೊಳಗಿದೆ. ನೆನಪಿರಲಿ ಮಿತ್ರರೇ, ಯಾವುದೇ ಕೆಲಸಕ್ಕೆ ಶ್ರದ್ಧೆ ಮತ್ತು ನಿರಂತರ ಪ್ರಯತ್ನ ಮಾಡಿದರೆ ಕಾಲಾಂತಕನೇ ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೊಡ್ತಾನೆ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ಕಾಲಾಯ ತಸ್ಮಯೇನ್ ನಮಃ ಅಂತ. ಭಾರತವನ್ನು ಉನ್ನತ ಮಟ್ಟಕ್ಕೆ ತಲುಪಿಸೋಕ್ಕೆ ನಿರಂತರ ಪ್ರಯತ್ನದಲ್ಲಿ ನಾವು ನೀವು ಎಲ್ಲರೂ ಭಾಗಿಯಾಗೋಣ. ವಿದ್ಯಾರ್ಥಿಗಳ ಎಲ್ಲ ಪ್ರಶ್ನೆಗಳಿಗೆ, ಎಲ್ಲ ದುಗುಡ ದುಮ್ಮಾನಗಳಿಗೆ ಉತ್ತರ ಕೊಡ್ಲಿಕ್ಕಂತ ನಮ್ಮ ತ್ರಿಬಲ್ ಟಿ ಅಕಾಡೆಮಿ ಸದಾ ಸಿದ್ಧವಾಗಿರ್ತೀವಿ. ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳಿಗೂ ಹೃತ್ಪೂರ್ವಕ ಶುಭವಾಗಲಿ. You are the change because you the change. Thank you.